ಇನ್ನು ಮೂಡಾ ಪ್ರಕರಣದಲ್ಲಿ ಬಗೆದಷ್ಟು ವಿಚಾರಗಳು ಈಗ ಬಯಲಾಗ್ತಾ ಇದೆ. ಈಗ ಒಂದು ಟ್ವಿಸ್ಟ್ ಸಿಗುವಂತಹ ದಾಖಲೆಯೂ ಕೂಡ ಹೊರಬೀಳ್ತಾ ಇದೆ. ಯತೀಂದ್ರ ಅವರು ಅಲ್ಲಿ ಸದಸ್ಯರಾಗ್ತಿದ್ದ ಹಾಗೆ ಹೊಸ ರೂಲ್ಸ್ ಗಳನ್ನ ತಂದ್ರು. 14 ಸೈಟ್ಗಳನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಇವರ ರೂಲ್ಸ್ ಎಲ್ಲೋ ಸಹಾಯ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ಸಿಎಂ ಅವರ ಬಾಮೈದ ಮಧ್ಯರಾತ್ರಿಯಲ್ಲಿ ಹೋಗಿ ತನಿಖಾಧಿಕಾರಿನ ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಆ ಎಲ್ಲ ಡೆವಲಪ್ಮೆಂಟ್ ಸ್ಟೋರಿ ವಿವರ ಇಲ್ಲಿದೆ ನೋಡಿ. 14 ಸೈಟ್ ಹಂಚಿಕೆಯಲ್ಲಿ ಪ್ರಭಾವ ಬೀರಿದ್ರ ಯತೀಂದ್ರ ಸದಸ್ಯರಾಗ್ತಿದ್ದಂತೆ ಬದಲಾದ ರೂಲ್. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮೂಡಾದಿಂದ 14 ಸೈಟ್ ಹಂಚಿಕೆ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೂಡಾದ ಸದಸ್ಯರಾಗುವ ಮುನ್ನ ಒಂದು ನಿರ್ಣಯವಾಗಿದೆ. ಯತೀಂದ್ರ ಪ್ರಾಧಿಕಾರದ ಸದಸ್ಯರಾದ ಮೇಲೆ ಮತ್ತೊಂದು ನಿರ್ಣಯವಾಗಿದೆ. ಇದು 108 ಅನುಮಾನಗಳಿಗೆ ಕಾರಣವಾಗಿದೆ. ಹೌದು, ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಮೂಡಾ ಸ್ವಾಧೀನದಲ್ಲಿದ್ದ ಅಭಿವೃದ್ಧಿಪಡಿಸಿದ ಜಾಗವನ್ನ ಪರಿಹಾರವಾಗಿ ನೀಡಲಿಕ್ಕೆ 2017ರ ಮೂಡಾ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಈ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಮೂಡಾ ಸದಸ್ಯರಾಗಿರಲಿಲ್ಲ. ಆದರೆ 2021ರಲ್ಲಿ ಯತೀಂದ್ರ ಮೂಡಾದ ಸದಸ್ಯರಾಗಿರ್ತಾರೆ. ಆಗ ನಡೆದ ಪ್ರಾಧಿಕಾರದ ಸಭೆಯಲ್ಲಿ ಹೊಸ ನಿರ್ಣಯವಾಗಿದೆ. ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ನಿವೇಶನದ ರೂಪದಲ್ಲಿ ಪರಿಹಾರ ಕೊಡಲಿಕ್ಕೆ ತೀರ್ಮಾನವಾಗಿದೆ. ಅದರಂತೆ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ 14 ಸೈಟ್ ಅನ್ನು ಕೊಡಲಾಗಿದೆ. ಇಷ್ಟು ದಿನ ತಮ್ಮ ಪ್ರಭಾವ ಇಲ್ಲ ಅಂತ ಹೇಳಿ ಸಿಎಂ ಮಾಡ್ತಾ ಇದ್ದಂತಹ ವಾದಕ್ಕೆ ಮತ್ತೊಮ್ಮೆ ಹಿನ್ನಡೆ ಆದಂತೆ ಕಾಣಿಸ್ತಿದೆ. ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಪ್ರಾಧಿಕಾರ ಕೊಟ್ಟಿರುವಂತಹ 14 ಸೈಟ್ಗಳ ವಿಚಾರ ಏನಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಖಲೆ ಬಹಳ ಮಹತ್ವಪೂರ್ಣವಾದಂಥದ್ದು. ಯಾಕೆಂದರೆ ಇರುವಂತಹ ಆರೋಪ ಏನು ಅಂತಂದರೆ ಮುಖ್ಯಮಂತ್ರಿಗಳ ಪ್ರಭಾವ ಈ ಒಂದು ಪ್ರಕರಣದಲ್ಲಿ ಇದೆ ಅಂತ. ನೋಡ್ತಾ ಹೋದರೆ 2017ರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಾಧಿಕಾರದ ಮೆಂಬರ್ ಅಲ್ಲ. ಅವತ್ತು ಒಂದು ನಿರ್ಣಯ ಆಗಿರುವಂಥದ್ದು ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಪ್ರಾಧಿಕಾರದ ವ್ಯಾಪ್ತಿಯ ಅಭಿವೃದ್ಧಿ ಪಡಿಸದೇ ಇರುವಂತಹ ಜಾಗವನ್ನು ಪರಿಹಾರವಾಗಿ ಕೊಡಬೇಕು ಅಂತ. ಆದರೆ ಅದು ನಿರ್ಣಯ ಆಗುತ್ತೆ, ಆದರೆ ಅದು ಜಾರಿ ಆಗೋದಿಲ್ಲ. 2021ರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಾಧಿಕಾರದ ಮೆಂಬರ್ ಆಗಿರ್ತಾರೆ. ಅವತ್ತು ಮತ್ತೊಂದು ನಿರ್ಣಯ ಆಗುತ್ತೆ ಇದೇ ಪ್ರಕರಣಕ್ಕೆ. ಪ್ರಾಧಿಕಾರ ಅಭಿವೃದ್ಧಿ ಪಡಿಸಿರುವಂತಹ ಜಾಗದಲ್ಲೇ ಅವರಿಗೆ ಪರಿಹಾರ ಕೊಡಬೇಕು ಅಂತ. ಅಂದರೆ ವಿಜಯನಗರದ 14 ಸೈಟ್ ಬಂದಿರುವಂಥದ್ದು. ಅಲ್ಲಿಗೆ ಮೇಲ್ನೋಟಕ್ಕೆ ಇಲ್ಲೇನಾದರೂ ಇನ್ಫ್ಲೂಯೆನ್ಸ್ ನಡೀತಾ, ಒತ್ತಡಗಳು ನಡೆದ್ವಾ ಅನ್ನುವಂತಹ ಅನುಮಾನವನ್ನು ಈ ದಾಖಲೆಗಳ ಮೂಲಕವಾಗಿ ಮತ್ತಷ್ಟು ಗಟ್ಟಿ ಮಾಡ್ತಾ ಇದೆ. ತನಿಖಾಧಿಕಾರಿ ಭೇಟಿಯಾದ ಸಿಎಂ ಬಾಮೈದ. ಉನ್ನತ ಮಟ್ಟದ ತನಿಖೆಗೆ ಬಿಜೆಪಿ ಆಗ್ರಹ. ಇನ್ನು ಸಿಎಂ ಕುಟುಂಬದ ಮೇಲಿನ ಲೋಕಾಯುಕ್ತ ತನಿಖೆಯ ಬಗ್ಗೆ ದೊಡ್ಡ ಅನುಮಾನದ ಕಾರ್ಮೋಡ ಕವಿದಿದೆ. ಕಾರಣ ಪ್ರಕರಣದ A3 ಆಗಿರುವಂತಹ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಲೋಕಾಯುಕ್ತ ಎಸ್ಪಿಯನ್ನ ಭೇಟಿ ಮಾಡಿದ್ದು, ಈ ವಿಚಾರ ಈಗ ವಿಪಕ್ಷಕ್ಕೂ ಕೂಡ ರಾಜಕೀಯ ಅಸ್ತ್ರವಾಗಿದೆ. ಈ ನಡುವೆ ಪ್ರಕರಣಕ್ಕೆ ಸಂಬಂಧಿಸಿದ ಮಹತ್ವದ ದಾಖಲೆಯೂ ಕೂಡ ಬಯಲಾಗಿದೆ. ಲೋಕಾಯುಕ್ತ ಎಸ್ಪಿ ಯಾವ ಕಾರಣಕ್ಕೆ ಒಬ್ಬ ಆರೋಪಿಯನ್ನ ರಾತ್ರಿ ವೇಳೆ ಭೇಟಿ ಮಾಡಿದ್ರು, ಉನ್ನತಾಧಿಕಾರಿಗಳು ತನಿಖೆ ನಡೆಸುವಂತೆ ಪತ್ರ ಬರೀಲಿಕ್ಕೆ ಬಿಜೆಪಿ ಮುಂದಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಲೋಕಾಯುಕ್ತ ಎಸ್ಪಿ ಸಿಎಂಗೆ ಕ್ಲೀನ್ ಚಿಟ್ ಕೊಡೋದ್ರಲ್ಲಿ ಡೌಟ್ ಬೇಡ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳಿದ್ದಾರೆ. ಬಿ ರಿಪೋರ್ಟ್ ಹಾಕ್ತಾರೆ ಅನ್ನುವಂಥದ್ದೇನು ಈಗಾಗಲೇ ಸಂಶಯ ಬಂದಿದೆ. ಅದಕ್ಕೆ ಪೂರಕವಾಗಿ ಇವೆಲ್ಲ ನಡೀತಾ ಇದೆ. ಮುಖ್ಯಮಂತ್ರಿಯನ್ನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಎನ್ಕ್ವೈರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವ್ರದ್ದು ಏನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ವರದಿ ಮಾಡ್ತಾರೆ ಅಂತ ಇದೆ. ಕೋರ್ಟ್ ಹೇಳಿದೆ ಇವರು ತಪ್ಪು ಮಾಡಿದ್ದಾರೆ ಅಂತ. ಕೋರ್ಟ್ಗಿಂತ SP ದೊಡ್ಡವರ ಹಂಗಾರೆ ನ್ಯಾಯಾಧೀಶರಿಗಿಂತ ದೊಡ್ಡವರ? ಎಲ್ಲೋ ಒಂದು ಕಡೆ ಇದನ್ನು ಹಳ್ಳಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೊತ್ತಲ್ಲಿ ಭೇಟಿ ಮಾಡಿದೆ, ಯಾರನ್ನು ಕೇಳಿ ಭೇಟಿ ಮಾಡಿದ್ರೆ, ಇಷ್ಟೊತ್ತಲ್ಲಿ ಭೇಟಿ ಮಾಡೋಕ್ಕೆ ಪ್ರಾವಿಷನ್ ಇದೆಯಾ, ರೈಡ್ ಮಾಡೋಕ್ಕಿರ್ಬೋದೇನೋ, ಆದರೆ ಭೇಟಿ ಮಾಡೋಕ್ಕಿದೆಯಾ ಅನ್ನೋದು ಸಂಶಯ ಇದೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಮೈಸೂರಿನ ಲೋಕಾಯುಕ್ತ SP ಅವ್ರ ಮೇಲೆ ಕ್ರಮ ತಗೋಬೇಕು. ಒಟ್ನಲ್ಲಿ ಲೋಕಾಯುಕ್ತ ತನಿಖೆ ಮುಕ್ತಾಯದ ಹಂತಕ್ಕೆ ಬರೋ ಹೊತ್ತಿನಲ್ಲೇ ಲೋಕಾಯುಕ್ತದ ಮೇಲೆಯೇ ಅನುಮಾನ ದಟ್ಟವಾಗ್ತಿದೆ. ಅಲ್ಲದೆ ಮಹತ್ವದ ದಾಖಲೆಗಳು ಕೂಡ ಬೆಳಕಿಗೆ ಬರ್ತಿದೆ. ಹೀಗಾಗಿ ಲೋಕಾಯುಕ್ತ ಅಂತಿಮ ವರದಿಯ ಮೇಲೆ ಕುತೂಹಲ ಹೆಚ್ಚಾಗಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.